ಭಕ್ತ ತುಳಸಿದಾಸರ ಕಥೆ. ಪೃಥ್ವಿಯ ಮೇಲೆ ಅವತಾರ ತಾಳಿ ರಾಮನಾಮದ ಮಹಿಮೆಯನ್ನು ಎಲ್ಲ ಕಡೆಗೆ ಪ್ರಚಾರಗೊಳಿಸಲು ವಾಲ್ಮೀಕಿ ಮುನಿಗೆ ದೇವಾಜ್ಞೆಯಾಗಿತ್ತು. ಅದರಂತೆ ಆತನು ಹಸ್ತಿನಾಪುರದಲ್ಲಿ ಆತ್ಮಾರಾಮನೆಂಬ ಬ್ರಾಹ್ಮಣನ ಉದರದಿಂದ ಜನ್ಮ ತಾಳಿದನು. ಅವನೇ ತುಳಸಿದಾಸನು. ಅವನ ಉಪನಯನವಾದ ಮೇಲೆ ಅವನು 12 ವರ್ಷ ವೇದಶಾಸ್ತ್ರದ ಅಧ್ಯಯನವನ್ನು ಮಾಡಿದನು. ನಂತರ ತುಳಸಿದಾಸರ ಲಗ್ನವಾಯಿತು. ತುಳಸಿದಾಸರು ಹೆಂಡತಿಯ ಮೇಲೆ ಬಹಳಷ್ಟು ಪ್ರೀತಿ ಮಾಡುತ್ತಿದ್ದರು. ಒಂದು ದಿನ ತುಳಸಿದಾಸರು ಅಕಬರ ಬಾದಶಾಹರೊಡನೆ ಬೇರೊಂದು ಊರಿಗೆ ಹೋಗಿದ್ದರು. ಅವರಿಬ್ಬರು ತಿರುಗಿ ಊರಿಗೆ ಬರುವಷ್ಟರಲ್ಲಿ ಅವಳು ತವರು ಮನೆಗೆ ಹೋಗಿದ್ದಳು. ತುಳಸಿದಾಸರು ಮನೆಯಲ್ಲಿ ಹೆಂಡತಿ ಇಲ್ಲದನ್ನು ಕಂಡು ಸುಮ್ಮನೆಯಾಗಿ ಅವನು ಅವಳ ತವರು ಮನೆಗೆ ಹೋದನು. ಅಷ್ಟೊತ್ತಿಗೆ ಮಧ್ಯರಾತ್ರಿಯಾಗಿತ್ತು. ತವರಿನಲ್ಲಿ ಎಲ್ಲರೂ ಮಲಗಿದ್ದರು. ತುಳಸಿದಾಸರು ಒಳಗೆ ಹೇಗೆ ಪ್ರವೇಶ ಮಾಡಬೇಕೆಂದು ಚಿಂತಿಸುತ್ತಿದ್ದರು. ಕಿಂಡಿಕಿಗೆ ಸುತ್ತು ಹಾಕಿ ಒಂದು ಸರ್ಪವು ಜೋತಾಡುತ್ತಿತ್ತು. ಅದನ್ನು ಅವನು ನೋಡಿದನು. ಅದು ಹಗ್ಗವೆಂದು ತಿಳಿದು ಅದನ್ನು ಹಿಡಿದು ಮೇಲೆ ಹತ್ತಿ ಒಳಗೆ ಹೋದನು. ಹೆಂಡತಿಯು ಎಚ್ಚರವಾಗಿದ್ದಳು. ಬಾಗಿಲು ಬಂದು ಇದ್ದರೂ ನೀವು ಹೇಗೆ ಬಂದಿದ್ದೀರಿ ಒಳಗೆ ಎಂದು ಕೇಳಿದಳು. ಅವನು, ನೀವು ನನಗಾಗಿ ಕಿಂಡಿಕಿಗೆ ಕಟ್ಟಿದ್ದ ಹಗ್ಗದ ಗಂಟು ಮೇಲೆ ಏರಿ ಬಂದೆನು ಎಂದನು. ಹೆಂಡತಿಯು ದೀಪ ಹಿಡಿದು ನೋಡಿದಳು. ಗಾಬರಿಯಾದಳು. ಆಗ ಅವಳು ಪತಿಗೆ, ಪ್ರಾಣನಾಥ, ನೀವು ನನ್ನ ಮೇಲೆ ಎಷ್ಟು ಪ್ರೇಮವಿಟ್ಟಿರೋ ಅಷ್ಟೇ ಪ್ರೇಮವನ್ನು ಶ್ರೀಹರಿಯ ಮೇಲೆ ಮಾಡಿದಾದರೆ ನಿಮ್ಮ ಆಯುಷ್ಯ ಸಾರ್ಥಕವಾಗುತ್ತಿತ್ತು. ಎಲ್ಲವೂ ರಕ್ತ ಮಾಂಸಗಳಿಂದ ಕೂಡಿದ ನಶ್ವರವಾದ ಈ ದೇಹದ ಮೇಲೆ ಎಷ್ಟು ಪ್ರೇಮ ಮಾಡಿದ್ದರೂ ಅದು ದುಃಖವನ್ನೇ ಕೊಡುವುದು ಎಂದು ಬೋಧಿಸಿದಳು. ಹೆಂಡತಿಯ ಮಾತಿನಿಂದ ತುಳಸಿದಾಸನಿಗೆ ತಕ್ಷಣ ವೈರಾಗ್ಯವೂ ಉಂಟಾಯಿತು. ಅವನು ಕೂಡಲೇ ಹೆಂಡತಿಗೆ ಗುರುವೆಂದು ನಮಸ್ಕಾರ ಮಾಡಿ ಆಗಲೇ ಹೊರಟು ಆನಂದವನಕ್ಕೆ ಬಂದನು. ಅಲ್ಲಿ 12 ವರ್ಷ ಒಂದು ಗುಡಿಸಲಿನಲ್ಲಿ ತಪಸ್ಸನ್ನು ಮಾಡಿದನು. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ.